ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಇವತ್ತಿನಿಂದ ಲಾರಿ ಮುಷ್ಕರಕ್ಕೆ ಕರೆ ನೀಡಲಾಗಿದೆ. ಹಾಗಾಗಿ ಯಶವಂತಪುರದಲ್ಲಿ ಸಾಲುಗಟ್ಟಿ ನಿಂತಿವೆ ಲಾರಿಗಳು. ಗೂಡ್ಸ್ ಟ್ರಾನ್ಸ್ಪೋರ್ಟ್ ಸಂಪೂರ್ಣ ಬಂದ್ ಆಗಿದೆ. ಇತ್ತ ಹಾಸನದಲ್ಲೂ ಮುಷ್ಕರಕ್ಕೆ ಲಾರಿ ಮಾಲೀಕರು ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಹಾಸನದ ಗೂಡ್ಸ್ ಶೆಡ್ನಲ್ಲಿ ನೂರಾರು ಲಾರಿಗಳು ಸಾಲುಗಟ್ಟಿ ನಿಂತಿವೆ. ದೇವನಹಳ್ಳಿ ಸಮೀಪದ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಿ. ನೂರಾರು ಗೂಡ್ಸ್ ಲಾರಿಗಳು ಹೀಗೆ ರಸ್ತೆ ಬದಿಯಲ್ಲೇ ಸಾಲುಗಟ್ಟಿ ನಿಂತಿರುವುದು. ಇವತ್ತಿನಿಂದ ಲಾರಿ ಮುಷ್ಕರಕ್ಕೆ ಕರೆ ನೀಡಲಾಗಿರುವ ಹಿನ್ನೆಲೆಯಲ್ಲಿ ಲಾರಿಗಳು ರಸ್ತೆಗೆ ಇಳಿತಾ ಇಲ್ಲ. ಬಹಳ ವಿರಳ ಸಂಖ್ಯೆಯಲ್ಲಿ ಲಾರಿಗಳ ಸಂಚಾರವನ್ನ ಇವತ್ತು ಇಡೀ ದಿನ ರಾಜ್ಯಾದ್ಯಂತ ಗಮನಿಸಬಹುದಾಗಿದೆ. ದೇವನಹಳ್ಳಿಯ ದೃಶ್ಯವನ್ನ ಸದ್ಯಕ್ಕೆ ಗಮನಿಸ್ತಾ ಇದ್ದೀರಿ. ರಸ್ತೆ ಬದಿಯಲ್ಲಿ ಹಾಗೆ ಶೆಡ್ಗಳಲ್ಲಿ ಲಾರಿಗಳನ್ನ ನಿಲ್ಲಿಸಿ ಮುಷ್ಕರವನ್ನ ಮಾಡ್ತಿದ್ದಾರೆ ಲಾರಿ ಮಾಲೀಕರು. ಪ್ರಮುಖವಾಗಿ ಡೀಸೆಲ್ ಬೆಲೆ ಏರಿಕೆಯಾಗಿರೋದು ಹಾಗೆ ಅದನ್ನ ಒಳಗೊಂಡಂತೆ ಇನ್ನಾರು ಪ್ರಮುಖ ಬೇಡಿಕೆಗಳನ್ನ ಮುಂದಿಟ್ಟುಕೊಂಡು ಲಾರಿ ಮಾಲೀಕರು ಮುಷ್ಕರಕ್ಕೆ ಇವತ್ತಿನಿಂದ ಮುಂದಾಗಿದ್ದಾರೆ. ಹಾಸನದ ದೃಶ್ಯವನ್ನ ಗಮನಿಸ್ತಾ ಇದ್ರಿ. ಹಾಸನ, ವಿಜಯನಗರ ಹಾಗೆ ದೇವನಹಳ್ಳಿ ಮೂರು ಭಾಗದ ದೃಶ್ಯವನ್ನ ಏಕಕಾಲದಲ್ಲಿ ಗಮನಿಸ್ತಾ ಇದ್ದೀರಿ. ಎಲ್ಲಾ ಭಾಗದಲ್ಲೂ ಕೂಡ ಬಹುತೇಕ ಇವತ್ತಿನ ಲಾರಿ ಮುಷ್ಕರಕ್ಕೆ ಉತ್ತಮ ಪ್ರತಿಕ್ರಿಯೆ ಆರಂಭಿಕ ಹಂತದಲ್ಲೇ ಲಭ್ಯವಾಗ್ತಾ ಇದೆ. ಇತ್ತ ಶಿವಮೊಗ್ಗದಲ್ಲೂ ಕೂಡ ದೃಶ್ಯಗಳು ಯಥಾವತ್ತಾಗಿ ಬರ್ತಾ ಇದೆ. ರಸ್ತೆ ಬದಿಯಲ್ಲಿ ಲಾರಿಗಳನ್ನ ನಿಲ್ಲಿಸಿ ಇವತ್ತಿನಿಂದ ಮುಷ್ಕರಕ್ಕೆ ಮುಂದಾಗಿದ್ದಾರೆ ಲಾರಿ ಮಾಲೀಕರು. ಪ್ರಮುಖವಾಗಿ ರಾಜ್ಯ ಸರ್ಕಾರದ ಡೀಸೆಲ್ನ ಬೆಲೆ ಏರಿಕೆಯ ಕ್ರಮ ಇದನ್ನ ತಕ್ಷಣಕ್ಕೆ ಕೈಬಿಡಬೇಕು ಅಂತ ಆಗ್ರಹಿಸಿ ಇವತ್ತಿನಿಂದ ಮುಷ್ಕರವನ್ನ ನಡೆಸಲಾಗ್ತಾ ಇರೋದು. ಇವತ್ತಿನಿಂದ ಮುಷ್ಕರ ಪ್ರಾರಂಭವಾಗಿದೆ. ಹೀಗಾಗಿ ಜನಜೀವನದ ಮೇಲೆ ಇವತ್ತೇ ಭಾರಿ ಪರಿಣಾಮ ಬೀರದೆ ಹೋದ್ರೂ ಕೂಡ ನಾಳಿನಿಂದ ಈ ಮುಷ್ಕರ ಹೀಗೆ ಮುಂದುವರೆದಿದ್ದೆ ಆದ್ರೆ ಅಗತ್ಯ ವಸ್ತುಗಳ ಪೂರೈಕೆಗೂ ಕೂಡ ಲಾರಿ ಟ್ರಾನ್ಸ್ಪೋರ್ಟೇಷನ್ ಅವಲಂಬಿತವಾಗಿರೋದ್ರಿಂದ ಸಾಕಷ್ಟು ತೊಂದರೆ ಜನಸಾಮಾನ್ಯರ ಜೀವನದ ಮೇಲೂ ಕೂಡ ಆಗೋ ಸಾಧ್ಯತೆ ಇದೆ. ಇನ್ನು ಎಲ್ಲೆಲ್ಲಿ ಯಾವ್ಯಾವ ರೀತಿ ಸ್ಪಂದನೆ ವ್ಯಕ್ತವಾಗಿದೆ ಲಾರಿ ಮುಷ್ಕರಕ್ಕೆ, ಇದರ ಡೀಟೇಲ್ಸ್ ಅನ್ನ ರಿಪಬ್ಲಿಕ್ ಕನ್ನಡದ ಮೂಲಕ ನೀವು ಗಮನಿಸ್ತಾ ಇದ್ದೀರಿ. ಶಿವಮೊಗ್ಗದಲ್ಲಿ ಯಾವ ರೀತಿ ಇದೆ ಪರಿಸ್ಥಿತಿ, ಇದನ್ನು ನಮ್ಮ ಪ್ರತಿನಿಧಿ ವಿವರಿಸಿದ್ದಾರೆ, ಗಮನಿಸಿ. ವಿವಿಧ ಬೇಡಿಕೆಗಳನ್ನ ಈಡೇರಿಸುವಂತೆ ಆಗ್ರಹಿಸಿ ಇವತ್ತು ಲಾರಿ ಮುಷ್ಕರಕ್ಕೆ ರಾಜ್ಯಾದ್ಯಂತ ಕರೆಯನ್ನ ಕೊಟ್ಟಿರುವಂತದ್ದು. ಆದ್ರೆ ಮಲೆನಾಡು ಜಿಲ್ಲೆ ಶಿವಮೊಗ್ಗದಲ್ಲಿ ಮುಷ್ಕರಕ್ಕೆ ಯಾವುದೇ ರೀತಿಯ ಬೆಂಬಲವನ್ನ ನೀಡಿಲ್ಲ. ಏನು ಶಿವಮೊಗ್ಗ ಜಿಲ್ಲೆಯಾದ್ಯಂತ ಸುಮಾರು 9,000 ಲಾರಿಗಳಿರುವಂತದ್ದು. ಆ 9,000 ಲಾರಿಗಳ ಪೈಕಿ ಯಾವ ಲಾರಿ ಮಾಲೀಕರು ಅಥವಾ ಚಾಲಕರು ಬೆಂಬಲವನ್ನ ಕೊಡದೇ ಇರೋದನ್ನ ನೋಡಬಹುದು. ನಿಮ್ಗೆ ತೋರಿಸ್ತಾ ಹೋಗ್ತೇನೆ. ನೋಡಬಹುದು ಎಲ್ಲಾ ಗಾಡಿಗಳು ಈಗಾಗಲೇ ರೆಡಿಯಾಗಿ ನಿಂತಿದ್ದಾವೆ, ಲೋಡ್ಗಳಿಗೆ ಹೋಗ್ತಿದ್ದಾವೆ. ಜಲ್ಲಿ, ಮರಳು, ಸಿಮೆಂಟು ಅಥವಾ ಇನ್ನಿತರ ಕೆಲಸಗಳಿಗೆ ರೆಡಿ ಆಗ್ತಿರುವಂತದ್ದು. ಶಿವಮೊಗ್ಗ ಜಿಲ್ಲೆಯಲ್ಲಿ ಯಾವುದೇ ರೀತಿಯ ಮುಷ್ಕರಕ್ಕೆ ಬೆಂಬಲವನ್ನ ಕೊಟ್ಟಿಲ್ಲ. ಯಾಕಂದ್ರೆ ಲಾರಿ ಚಾಲಕರು, ಮಾಲಕರು ಸೇರಿದಂತೆ 4-5 ಸಂಘಟನೆಗಳಿರುವಂತದ್ದು. ಆ ಸಂಘಟನೆಗಳ ಪೈಕಿ ಯಾವುದೇ ಸಂಘಟನೆಗಳು ಇಲ್ಲಿ ಮುಷ್ಕರಕ್ಕೆ ಬೆಂಬಲವನ್ನ ನೀಡದಿರೋದನ್ನ ಕಾಣಬಹುದು. ಹಾಗಾಗಿ ಪ್ರತಿನಿತ್ಯ ಹೇಗೆ ತಮ್ಮ ಸಂಚಾರವನ್ನ ಆರಂಭಿಸ್ತವೆ ಹಾಗೆ ಸಂಚಾರವನ್ನ ಆರಂಭಿಸಿರುವಂತದ್ದು. ಇಲ್ಲಿ ಲಾರಿ ಮಾಲೀಕರಿದ್ದಾರೆ, ಅವರನ್ನ ಮಾತಾಡಿಸುವಂತ ಪ್ರಯತ್ನ ಮಾಡ್ತೇನೆ. ಸರ್, ಶಿವಮೊಗ್ಗದಲ್ಲಿ ಎಷ್ಟು ಲಾರಿಗಳಿದಾವೆ, ಏನಕ್ಕೆ ಇವತ್ತು ಮುಷ್ಕರಕ್ಕೆ ಬೆಂಬಲ ಕೊಟ್ಟಿಲ್ಲ, ಒಂದೆಡೆ ಮುಷ್ಕರಕ್ಕೆ ಕರೆಯನ್ನು ಕೊಟ್ಟಿರುವಂತದ್ದು? ಸರ್, ಶಿವಮೊಗ್ಗ ಜಿಲ್ಲೆಯಲ್ಲಿ ಎಷ್ಟು ಗಾಡಿ ಇದೆ ಅಂತ ಗೊತ್ತಿಲ್ಲ. ಒಟ್ಟಲ್ಲಿ ನಮ್ಮ ಗೂಡ್ ಶೆಡ್ ಇದಕ್ಕೆ ಯೂನಿಯನ್ ಇದರಿಂದ 180 ಲಾರಿ ಇದಾವೆ. ಅದ್ರಲ್ಲಿ ಏನು ಮುಷ್ಕರ ಏನಿಲ್ಲ, ಎಲ್ಲ ಲೋಡು ಹೊಡಿತಾ ಇದ್ದಾರೆ, ಯಥಾ ಪ್ರಕಾರ ಲೋಡ್ ಮಾಡ್ತಾ ಇದ್ದಾರೆ. ಮುಷ್ಕರ ಯಾವುದೂ ಮಾಡಿಲ್ಲ. ಇಲ್ಲಿ ಇವತ್ತು ಶಿವಮೊಗ್ಗದಲ್ಲಿ ಯಾವುದೇ ಮುಷ್ಕರ ಇಲ್ಲ. ಏನು ಡೈಲಿ ನೀವು ಕೆಲಸ ಮಾಡ್ತೀವಿ ಅವೆಲ್ಲ ರೆಡಿ ಇದೆ, ಲೋಡ್ ಆಗ್ತಾ ಇದಾವೆ. ಗೂಡ್ ಶೆಡ್ ಎಲ್ಲ ಲೋಡ್ ಆಗ್ತಾ ಇದಾವೆ, ಗೊಬ್ಬರ ಬಂದಿದೆ, ಎಲ್ಲ ಪ್ರಕಾರ ಲೋಡ್ ಆಗ್ತಾ ಇದಾವೆ. ಲೋಕಲ್ ಹೊಡಿತೀವಿ ನಾವು, ಗಾಡಿ ಬಿಟ್ಟರೆ ಲೋಡ್ ಹೊಡ್ತೀವಿ. ಯಾವುದೇ ಬಂದಿಲ್ಲ ಇಲ್ಲಿ ಶಿವಮೊಗ್ಗದಲ್ಲಿ ಬಂದಿಲ್ಲ.
ನೋಡಬಹುದು ಚಾಲಕರು ಹೇಳ್ತಿರುವಂತದ್ದು ಏನು ಗಾಡಿಗಳು ಸಹ ಲೋಡ್ ಆಗ್ತಿದಾವೆ. ನಿಮ್ಗೆ ತೋರಿಸ್ತಾ ಹೋಗ್ತಾನೆ ಆ ಗೊಬ್ಬರದ ಲೋಡ್ಗಳು ಸಹ ಆಗ್ತಿರುವಂತದ್ದು, ಲಾರಿಗಳೇನು ಎಲ್ಲ ಲೋಡ್ ಆಗ್ತಿದೆ. ಆದ್ರೆ ಇಲ್ಲಿ ಶಿವಮೊಗ್ಗದಲ್ಲಿ ಯಾವುದೇ ರೀತಿಯ ಮುಷ್ಕರಕ್ಕೆ ಇಲ್ಲಿನ ಚಾಲಕರಾಗಿರಬಹುದು, ಮಾಲಕರು ಬೆಂಬಲವನ್ನ ಕೊಡದೇ ಇರೋದು ನೋಡಬಹುದು. ಹಾಗಾಗಿ ಏನು ರಾಜ್ಯಾದ್ಯಂತ ಮುಷ್ಕರಕ್ಕೆ ಬಂಧನ ಕೊಟ್ಟಿದ್ದಾರೆ. ಆ ಬಿಸಿ ಶಿವಮೊಗ್ಗಕ್ಕೆ ತಟ್ಟಿಲ್ಲ. ಕ್ಯಾಮರಾ ಪರ್ಸನ್ ಚಿರಾಗ್ ಜೊತೆ ಅಭಿಮಾನಕಸ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಇನ್ನು ಬೆಂಗಳೂರಿನ ಯಶವಂತಪುರ ಮಾರ್ಕೆಟ್ನಿಂದ ನಮ್ಮ ಪ್ರತಿನಿಧಿ ವೀರೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ವೀರೇಶ್, ಬೆಂಗಳೂರಿನಲ್ಲಿ ಅದರಲ್ಲೂ ಯಶವಂತಪುರದಲ್ಲಿ ಲಾರಿಗಳ ಮುಷ್ಕರದ ಬಿಸಿ ತಟ್ಟೋಕ್ ಪ್ರಾರಂಭವಾಗಿದೆಯಾ? ಯಾವ ರೀತಿ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ ವಿವರಿಸ್ತಾ ಹೋಗೋದಾದ್ರೆ? ಸ್ಮಿತಾ, ಲಾರಿ ಮಾಲೀಕರು ಸರ್ಕಾರಕ್ಕೆ ಒಂದು 5-6 ಬೇಡಿಕೆಗಳನ್ನ ಇಟ್ಟಿದ್ರು. ಸರ್ಕಾರ ಸ್ಪಂದನೆ ಮಾಡಿಲ್ಲ, ಅವ್ರ ಜೊತೆ ಮಾತುಕತೆಗೆ ಮುಂದಾಗಿಲ್ಲ. ಹೀಗಾಗಿ ಲಾರಿ ಮುಷ್ಕರಕ್ಕೆ ಕರೆ ಕೊಟ್ಟಿದ್ರು. ಇಂದು ಆಲ್ಮೋಸ್ಟ್ ಯಶಸ್ವಿ ಆಗದಂಗೆ ಕಾಣ್ತಿದೆ. ನೋಡ್ತಿರ್ಬೋದು, ಯಶವಂತಪುರ ಮಾರ್ಕೆಟ್ ಹೊರಗಡೆ ಒಳಗಡೆ ಎಲ್ಲವೂ ಲಾರಿಗಳು ಬೆಂಬಲ ಸೂಚನೆ ನೀಡಿದವೆ. ಎಲ್ಲವೇ ಹಲವಾರು ಮಾಲೀಕರು ನಮ್ಮ ಬೇಡಿಕೆಗಳನ್ನ ಈಡೇರಿಸಬೇಕು. ಸರ್ಕಾರಕ್ಕೆ ಹಲವು ಬಾರಿ ನಾವು ಮನವಿ ಮಾಡ್ಕೊಂಡಿವಿ, ಆದ್ರೂ ಮನವಿ ಕೊಟ್ಟು ಸರ್ಕಾರ ಮಾತ್ರ ಸ್ಪಂದನೆ ಸಿಕ್ಕಿಲ್ಲ. ಹೀಗಾಗಿ ನಾವು ಲಾರಿ ಮುಷ್ಕರ ಅನಿವಾರ್ಯ ಅಂತೇಳಿ ಇಲ್ಲಿನ ಸುತ್ತಮುತ್ತ ಲಾರಿ ಮಾಲೀಕರು ಸಹ ಒಂದ್ ಕಡೆ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಗ್ತಿದ್ದಾರೆ. ಇದು ಎಪಿಎಂಸಿ ಮಾರ್ಕೆಟ್ ಹೊರಭಾಗದ ದೃಶ್ಯ. ಸಾಲು ಸಾಲಾಗಿ ಲಾರಿಗಳು ನಿಂತಿದ್ದಾವೆ. ಒಳಗಡೆ ಸಹ ಸಾಲು ಸಾಲಾಗಿ ಲಾರಿಗಳು ತುಂಬಾ ನಿಂತಿದ್ದಾವೆ. ಒಂದ್ ಕಡೆ ಅರ್ಧ ಕಿಲೋಮೀಟರ್ ಅಷ್ಟು ಲಾರಿಗಳು ಈ ಒಂದು ಭಾಗದಲ್ಲಿ ನಿಂತಿದ್ದಾವೆ. ಎಲ್ಲಿಯೂ ಓಡಾಡ್ತಿಲ್ಲ. ನಿನ್ನೆ ರಾತ್ರಿಯಿಂದಲೇ ಲಾರಿಗಳು ನಿಂತಿದ್ದಾವೆ ಅಂತ ಹೇಳ್ಬೋದು. ಯಾಕಂದ್ರೆ ಎಪಿಎಂಸಿ ಮಾರ್ಕೆಟ್ ಅಂದ್ರೆ ಜನ ಜಂಗುಳಿಯಿಂದ ವ್ಯಾಪಾರ ಬಲು ಜೋರು ಆಗ್ತಿತ್ತು. ಬಟ್ ಇವತ್ತು ಖಾಲಿ ಎಲ್ಲ ವಿಶಾಲವಾಗಿದೆ, ವ್ಯಾಪಾರ ಆಗ್ತಿಲ್ಲ. ಮತ್ತೊಂದ್ ಕಡೆ ಈರುಳ್ಳಿ, ಟೊಮೆಟೊ, ಮತ್ತೆ ಬೆಳ್ಳುಳ್ಳಿ, ಶುಂಠಿ, ಹೀಗೆ ಅಕ್ಕಿ, ಬೇಳೆ ಎಲ್ಲವೂ ದಿನನಿತ್ಯ ಬೆಳಗ್ಗೆ ಬರ್ತಾ ಇತ್ತು. ಬಟ್ ಇವತ್ತು ಯಾವುದೂ ಲಾರಿಗಳು ಬರ್ತಾ ಇಲ್ಲ. ಮತ್ತೊಂದ್ ಕಡೆ ಬೇರೆ ಬೇರೆ ರಾಜ್ಯಗಳಿಂದ ಲಾರಿಗಳು ಕೆಲವೊಂದು ಪದಾರ್ಥಗಳನ್ನು ತೆಗೆದುಕೊಂಡು ಬರ್ತಿದ್ವು. ಬಟ್ ಇದೀಗ ಅಲ್ಲೇ ಸ್ಟಾಪ್ ಮಾಡಿದ್ದಾರೆ, ಬಂದ್ಗೆ ಬೆಂಬಲ ನೀಡಿದ್ದಾರೆ. ಹೀಗಾಗಿ ಎಲ್ಲೊಂದ್ ಕಡೆ ವರ್ತಕರು, ಈ ಆಲೂಗಡ್ಡೆ, ಈರುಳ್ಳಿ ಇವರೆಲ್ಲ ವರ್ತಕರು ಒಂದ್ ಕಡೆ ಅಸಮಾಧಾನ ಹೊರಹಾಗ್ತಿದ್ದಾರೆ. ಯಾಕಂದ್ರೆ ನಮ್ಮನ್ನ ವಿಶ್ವಾಸಕ್ಕೆ ತೆಗೆದುಕೊಂಡಿಲ್ಲ. ಈಗ ಇರುವಂತ ಪದಾರ್ಥಗಳನ್ನ ವ್ಯಾಪಾರ ಆಗ್ತಿಲ್ಲ, ಎಲ್ಲವೂ ಕೊಳೆತು ಹೋಗ್ತವೆ. ಇವತ್ತು ಏನಾದ್ರೂ ವ್ಯಾಪಾರ ಆಗಿಲ್ಲ ಅಂದ್ರೆ ಕೆಟ್ಟೋಗ್ತವೆ. ಮತ್ತೊಂದ್ ಕಡೆ ಬರುವಂತ ಪದಾರ್ಥಗಳು ನಮಗೆ ಸರಿಯಾಗಿ ಬಂದಿಲ್ಲ ಎಂಬುದೊಂದ್ ಕಡೆ ಅಸಮಾಧಾನ ಹೊರಹಾಕಿದ್ದಾರೆ. ಹೀಗಾಗಿ ಎಲ್ಲೇ ಒಂದ್ ಕಡೆ 70% ಲಾರಿ ಮಾಲೀಕರ ಮುಷ್ಕರ ಯಶಸ್ವಿ ಆಗಿದೆ ಅಂತ ಹೇಳಲಾಗ್ತದೆ. ಹೀಗಾಗಿ ಸರ್ಕಾರ ಇದ್ರ ಬಗ್ಗೆ ಚಿಂತನೆ ಮಾಡಬೇಕಾಗತ್ತೆ. ಯಾಕಂದ್ರೆ ಮುಷ್ಕರ ಇವರು ಅನಿರ್ದಿಷ್ಟವಾದಿ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ. ನಾಳೆ ಏನಾದ್ರೂ ಮತ್ತೆ ಈ ಒಂದು ಬಂದ್ ಆಯ್ತಂದ್ರೆ ಮತ್ತೆ ಕಷ್ಟ ಆಗ್ಬಹುದು, ಮತ್ತೆ ತೊಂದರೆ ಆಗ್ಬಹುದು, ಜನಸಾಮಾನ್ಯರಿಗೂ ಸಹ ತೊಂದರೆ ಆಗ್ಬಹುದು. ಮತ್ತೊಂದ್ ಕಡೆ ಯಾಕಂದ್ರೆ ಅಡಿಗೆ ಪದಾರ್ಥಕ್ಕೆ ಆಲೂಗಡ್ಡೆ ಸಿಗಲ್ಲ, ಈರುಳ್ಳಿ ಸಿಗಲ್ಲ, ಟೊಮೊಟೊ ಸಿಗಲ್ಲ, ಮೆಣಸಿನಕಾಯಿ ಸಿಗಲ್ಲ, ಎಲ್ಲವೂ ಬಂದ್ ಆಗ್ಬಹುದು. ಹೀಗಾಗಿ ಸರ್ಕಾರ ಬೇಗ ಎಚ್ಚೆತ್ತುಕೊಂಡ್ರೆ ಒಳ್ಳೆಯದು. ಸ್ಮಿತಾ, ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಇವತ್ತಿನಿಂದ ಲಾರಿ ಮುಷ್ಕರಕ್ಕೆ ಕರೆ ನೀಡಲಾಗಿದೆ. ಹಾಗಾಗಿ ಯಶವಂತಪುರದಲ್ಲಿ ಸಾಲುಗಟ್ಟಿ ನಿಂತಿವೆ ಲಾರಿಗಳು. ಗೂಡ್ಸ್ ಟ್ರಾನ್ಸ್ಪೋರ್ಟ್ ಸಂಪೂರ್ಣ ಬಂದ್ ಆಗಿದೆ. ಇತ್ತ ಹಾಸನದಲ್ಲೂ ಮುಷ್ಕರಕ್ಕೆ ಲಾರಿ ಮಾಲೀಕರು ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಹಾಸನದ ಗೂಡ್ಸ್ ಶೆಡ್ನಲ್ಲಿ ನೂರಾರು ಲಾರಿಗಳು ಸಾಲುಗಟ್ಟಿ ನಿಂತಿವೆ. ದೇವನಹಳ್ಳಿ ಸಮೀಪದ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಿ. ನೂರಾರು ಗೂಡ್ಸ್ ಲಾರಿಗಳು ಹೀಗೆ ರಸ್ತೆ ಬದಿಯಲ್ಲೇ ಸಾಲುಗಟ್ಟಿ ನಿಂತಿರುವುದು. ಇವತ್ತಿನಿಂದ ಲಾರಿ ಮುಷ್ಕರಕ್ಕೆ ಕರೆ ನೀಡಲಾಗಿರುವ ಹಿನ್ನೆಲೆಯಲ್ಲಿ ಲಾರಿಗಳು ರಸ್ತೆಗೆ ಇಳಿತಾ ಇಲ್ಲ. ಬಹಳ ವಿರಳ ಸಂಖ್ಯೆಯಲ್ಲಿ ಲಾರಿಗಳ ಸಂಚಾರವನ್ನ ಇವತ್ತು ಇಡೀ ದಿನ ರಾಜ್ಯಾದ್ಯಂತ ಗಮನಿಸಬಹುದಾಗಿದೆ. ದೇವನಹಳ್ಳಿಯ ದೃಶ್ಯವನ್ನ ಸದ್ಯಕ್ಕೆ ಗಮನಿಸ್ತಾ ಇದ್ದೀರಿ. ರಸ್ತೆ ಬದಿಯಲ್ಲಿ ಹಾಗೆ ಶೆಡ್ಗಳಲ್ಲಿ ಲಾರಿಗಳನ್ನ ನಿಲ್ಲಿಸಿ ಮುಷ್ಕರವನ್ನ ಮಾಡ್ತಿದ್ದಾರೆ ಲಾರಿ ಮಾಲೀಕರು. ಪ್ರಮುಖವಾಗಿ ಡೀಸೆಲ್ ಬೆಲೆ ಏರಿಕೆಯಾಗಿರೋದು, ಹಾಗೆ ಅದನ್ನ ಒಳಗೊಂಡಂತೆ ಇನ್ನಾರು ಪ್ರಮುಖ ಬೇಡಿಕೆಗಳನ್ನ ಮುಂದಿಟ್ಟುಕೊಂಡು ಲಾರಿ ಮಾಲೀಕರು ಮುಷ್ಕರಕ್ಕೆ ಇವತ್ತಿನಿಂದ ಮುಂದಾಗಿದ್ದಾರೆ. ಹಾಸನದ ದೃಶ್ಯವನ್ನ ಗಮನಿಸ್ತಾ ಇದ್ರಿ. ಹಾಸನ, ವಿಜಯನಗರ ಹಾಗೆ ದೇವನಹಳ್ಳಿ 3 ಭಾಗದ ದೃಶ್ಯವನ್ನ ಏಕಕಾಲದಲ್ಲಿ ಗಮನಿಸ್ತಾ ಇದ್ದೀರಿ. ಎಲ್ಲಾ ಭಾಗದಲ್ಲೂ ಕೂಡ ಬಹುತೇಕ ಇವತ್ತಿನ ಲಾರಿ ಮುಷ್ಕರಕ್ಕೆ ಉತ್ತಮ ಪ್ರತಿಕ್ರಿಯೆ ಆರಂಭಿಕ ಹಂತದಲ್ಲೇ ಲಭ್ಯವಾಗ್ತಾ ಇದೆ. ಇತ್ತ ಶಿವಮೊಗ್ಗದಲ್ಲೂ ಕೂಡ ದೃಶ್ಯಗಳು ಯಥಾವತ್ತಾಗಿ ಬರ್ತಾ ಇದೆ. ರಸ್ತೆ ಬದಿಯಲ್ಲಿ ಲಾರಿಗಳನ್ನ ನಿಲ್ಲಿಸಿ ಇವತ್ತಿನಿಂದ ಮುಷ್ಕರಕ್ಕೆ ಮುಂದಾಗಿದ್ದಾರೆ ಲಾರಿ ಮಾಲೀಕರು.
ಪ್ರಮುಖವಾಗಿ ರಾಜ್ಯ ಸರ್ಕಾರದ ಡೀಸೆಲ್ನ ಬೆಲೆ ಏರಿಕೆಯ ಕ್ರಮ ಇದನ್ನ ತಕ್ಷಣಕ್ಕೆ ಕೈಬಿಡಬೇಕು ಅಂತ ಆಗ್ರಹಿಸಿ ಇವತ್ತಿನಿಂದ ಮುಷ್ಕರವನ್ನ ನಡೆಸಲಾಗ್ತಾ ಇರೋದು. ಇವತ್ತಿನಿಂದ ಮುಷ್ಕರ ಪ್ರಾರಂಭವಾಗಿದೆ. ಹೀಗಾಗಿ ಜನಜೀವನದ ಮೇಲೆ ಇವತ್ತೇ ಭಾರಿ ಪರಿಣಾಮ ಬೀರದೆ ಹೋದ್ರೂ ಕೂಡ ನಾಳಿನಿಂದ ಈ ಮುಷ್ಕರ ಹೀಗೆ ಮುಂದುವರೆದಿದ್ದೆ ಆದ್ರೆ ಅಗತ್ಯ ವಸ್ತುಗಳ ಪೂರೈಕೆಗೂ ಕೂಡ ಲಾರಿ ಟ್ರಾನ್ಸ್ಪೋರ್ಟೇಷನ್ ಅವಲಂಬಿತವಾಗಿರೋದ್ರಿಂದ ಸಾಕಷ್ಟು ತೊಂದರೆ ಜನಸಾಮಾನ್ಯರ ಜೀವನದ ಮೇಲೂ ಕೂಡ ಆಗೋ ಸಾಧ್ಯತೆ ಇದೆ. ಇನ್ನು ಎಲ್ಲೆಲ್ಲಿ ಯಾವ್ಯಾವ ರೀತಿ ಸ್ಪಂದನೆ ವ್ಯಕ್ತವಾಗಿದೆ ಲಾರಿ ಮುಷ್ಕರಕ್ಕೆ, ಇದರ ಡೀಟೇಲ್ಸ್ ಅನ್ನ ರಿಪಬ್ಲಿಕ್ ಕನ್ನಡದ ಮೂಲಕ ನೀವು ಗಮನಿಸ್ತಾ ಇದ್ದೀರಿ. ಶಿವಮೊಗ್ಗದಲ್ಲಿ ಯಾವ ರೀತಿ ಇದೆ ಪರಿಸ್ಥಿತಿ, ಇದನ್ನು ನಮ್ಮ ಪ್ರತಿನಿಧಿ ವಿವರಿಸಿದ್ದಾರೆ, ಗಮನಿಸಿ. ವಿವಿಧ ಬೇಡಿಕೆಗಳನ್ನ ಈಡೇರಿಸುವಂತೆ ಆಗ್ರಹಿಸಿ ಇವತ್ತು ಲಾರಿ ಮುಷ್ಕರಕ್ಕೆ ರಾಜ್ಯಾದ್ಯಂತ ಕರೆಯನ್ನ ಕೊಟ್ಟಿರುವಂತದ್ದು. ಆದ್ರೆ ಮಲೆನಾಡು ಜಿಲ್ಲೆ ಶಿವಮೊಗ್ಗದಲ್ಲಿ ಮುಷ್ಕರಕ್ಕೆ ಯಾವುದೇ ರೀತಿಯ ಬೆಂಬಲವನ್ನ ನೀಡಿಲ್ಲ. ಏನು ಶಿವಮೊಗ್ಗ ಜಿಲ್ಲೆಯಾದ್ಯಂತ ಸುಮಾರು 9,000 ಲಾರಿಗಳಿರುವಂತದ್ದು. ಆ 9,000 ಲಾರಿಗಳ ಪೈಕಿ ಯಾವ ಲಾರಿ ಮಾಲೀಕರು ಅಥವಾ ಚಾಲಕರು ಬೆಂಬಲವನ್ನ ಕೊಡದೇ ಇರೋದನ್ನ ನೋಡಬಹುದು. ನಿಮ್ಗೆ ತೋರಿಸ್ತಾ ಹೋಗ್ತೇನೆ. ನೋಡಬಹುದು ಎಲ್ಲಾ ಗಾಡಿಗಳು ಈಗಾಗಲೇ ರೆಡಿಯಾಗಿ ನಿಂತಿದ್ದಾವೆ, ಲೋಡ್ಗಳಿಗೆ ಹೋಗ್ತಿದ್ದಾವೆ. ಜಲ್ಲಿ, ಮರಳು, ಸಿಮೆಂಟು ಅಥವಾ ಇನ್ನಿತರ ಕೆಲಸಗಳಿಗೆ ರೆಡಿ ಆಗ್ತಿರುವಂತದ್ದು. ಶಿವಮೊಗ್ಗ ಜಿಲ್ಲೆಯಲ್ಲಿ ಯಾವುದೇ ರೀತಿಯ ಮುಷ್ಕರಕ್ಕೆ ಬೆಂಬಲವನ್ನ ಕೊಟ್ಟಿಲ್ಲ. ಯಾಕಂದ್ರೆ ಲಾರಿ ಚಾಲಕರು, ಮಾಲಕರು ಸೇರಿದಂತೆ 4-5 ಸಂಘಟನೆಗಳಿರುವಂತದ್ದು. ಆ ಸಂಘಟನೆಗಳ ಪೈಕಿ ಯಾವುದೇ ಸಂಘಟನೆಗಳು ಇಲ್ಲಿ ಮುಷ್ಕರಕ್ಕೆ ಬೆಂಬಲವನ್ನ ನೀಡದಿರೋದನ್ನ ಕಾಣಬಹುದು. ಹಾಗಾಗಿ ಪ್ರತಿನಿತ್ಯ ಹೇಗೆ ತಮ್ಮ ಸಂಚಾರವನ್ನ ಆರಂಭಿಸ್ತವೆ ಹಾಗೆ ಸಂಚಾರವನ್ನ ಆರಂಭಿಸಿರುವಂತದ್ದು. ಇಲ್ಲಿ ಲಾರಿ ಮಾಲೀಕರಿದ್ದಾರೆ, ಅವರನ್ನ ಮಾತಾಡಿಸುವಂತ ಪ್ರಯತ್ನ ಮಾಡ್ತೇನೆ. ಸರ್, ಶಿವಮೊಗ್ಗದಲ್ಲಿ ಎಷ್ಟು ಲಾರಿಗಳಿದಾವೆ, ಏನಕ್ಕೆ ಇವತ್ತು ಮುಷ್ಕರಕ್ಕೆ ಬೆಂಬಲ ಕೊಟ್ಟಿಲ್ಲ, ಒಂದೆಡೆ ಮುಷ್ಕರಕ್ಕೆ ಕರೆಯನ್ನು ಕೊಟ್ಟಿರುವಂತದ್ದು? ಸರ್, ಶಿವಮೊಗ್ಗ ಜಿಲ್ಲೆಯಲ್ಲಿ ಎಷ್ಟು ಗಾಡಿ ಇದೆ ಅಂತ ಗೊತ್ತಿಲ್ಲ. ಒಟ್ಟಲ್ಲಿ ನಮ್ಮ ಗೂಡ್ ಶೆಡ್ ಇದಕ್ಕೆ ಯೂನಿಯನ್ ಇದರಿಂದ 180 ಲಾರಿ ಇದಾವೆ. ಅದ್ರ ಏನು ಮುಷ್ಕರ ಏನಿಲ್ಲ, ಎಲ್ಲ ಲೋಡು ಹೊಡಿತಾ ಇದಾರೆ, ಯಥಾ ಪ್ರಕಾರ ಲೋಡ್ ಮಾಡ್ತಾ ಇದಾರೆ. ಮುಷ್ಕರ ಯಾವುದೂ ಮಾಡಿಲ್ಲ. ಇಲ್ಲಿ ಇವತ್ತು ಶಿವಮೊಗ್ಗದಲ್ಲಿ ಯಾವುದೇ ಮುಷ್ಕರ ಇಲ್ಲ. ಏನು ಡೈಲಿ ನೀವು ಕೆಲಸ ಮಾಡ್ತೀರಿ, ಅವೆಲ್ಲ ರೆಡಿ ಇದೆ, ಲೋಡ್ ಆಗ್ತಾ ಇದಾವೆ. ಗೂಡ್ ಶೆಡ್ ಎಲ್ಲ ಲೋಡ್ ಆಗ್ತಾ ಇದಾವೆ, ಗೊಬ್ಬರ ಬಂದಿದೆ, ಎಲ್ಲ ಪ್ರಕಾರ ಲೋಡ್ ಆಗ್ತಾ ಇದಾವೆ. ಲೋಕಲ್ ಹೊಡಿತೀವಿ ನಾವು, ಗಾಡಿ ಬಿಟ್ಟರೆ ಲೋಡ್ ಹೊಡ್ತೀವಿ. ಯಾವುದೇ ಬಂದಿಲ್ಲ ಇಲ್ಲಿ ಶಿವಮೊಗ್ಗದಲ್ಲಿ ಬಂದಿಲ್ಲ. ನೋಡಬಹುದು, ಚಾಲಕರು ಹೇಳ್ತಿರುವಂತದ್ದು ಏನು ಗಾಡಿಗಳು ಸಹ ಲೋಡ್ ಆಗ್ತಿದಾವೆ. ನಿಮ್ಗೆ ತೋರಿಸ್ತಾ ಹೋಗ್ತೇನೆ. ಆ ಗೊಬ್ಬರದ ಲೋಡ್ಗಳು ಸಹ ಆಗ್ತಿರುವಂತದ್ದು, ಲಾರಿಗಳೇನು ಎಲ್ಲ ಲೋಡ್ ಆಗ್ತಿದೆ. ಆದ್ರೆ ಇಲ್ಲಿ ಶಿವಮೊಗ್ಗದಲ್ಲಿ ಯಾವುದೇ ರೀತಿಯ ಮುಷ್ಕರಕ್ಕೆ ಇಲ್ಲಿನ ಚಾಲಕರಾಗಿರಬಹುದು, ಮಾಲಕರು ಬೆಂಬಲವನ್ನ ಕೊಡದೇ ಇರೋದು ನೋಡಬಹುದು. ಹಾಗಾಗಿ ಏನು ರಾಜ್ಯಾದ್ಯಂತ ಮುಷ್ಕರಕ್ಕೆ ಬಂದನ್ನ ಕೊಟ್ಟಿದ್ದಾರೆ. ಆ ಬಿಸಿ ಶಿವಮೊಗ್ಗಕ್ಕೆ ತಟ್ಟಿಲ್ಲ. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಭೀಮನಾಯಕಸ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಇನ್ನು ಬೆಂಗಳೂರಿನ ಯಶವಂತಪುರ ಮಾರ್ಕೆಟ್ನಿಂದ ನಮ್ಮ ಪ್ರತಿನಿಧಿ ವೀರೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ವೀರೇಶ್, ಬೆಂಗಳೂರಿನಲ್ಲಿ ಅದರಲ್ಲೂ ಯಶವಂತಪುರದಲ್ಲಿ ಲಾರಿಗಳ ಮುಷ್ಕರದ ಬಿಸಿ ತಟ್ಟೋಕ್ ಪ್ರಾರಂಭವಾಗಿದೆಯಾ? ಯಾವ ರೀತಿ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ, ವಿವರಿಸ್ತಾ ಹೋಗೋದಾದ್ರೆ? ಸ್ಮಿತಾ, ಲಾರಿ ಮಾಲೀಕರು ಸರ್ಕಾರಕ್ಕೆ ಒಂದು 5-6 ಬೇಡಿಕೆಗಳನ್ನ ಇಟ್ಟಿದ್ರು, ಸರ್ಕಾರ ಸ್ಪಂದನೆ ಮಾಡಿಲ್ಲ, ಅವ್ರ ಜೊತೆ ಮಾತುಕತೆಗೆ ಮುಂದಾಗಿಲ್ಲ. ಹೀಗಾಗಿ ಲಾರಿ ಮುಷ್ಕರಕ್ಕೆ ಕರೆ ಕೊಟ್ಟಿದ್ರು. ಇಂದು ಆಲ್ಮೋಸ್ಟ್ ಯಶಸ್ವಿ ಆಗದಂಗೆ ಕಾಣ್ತಿದೆ. ನೋಡ್ತಿರ್ಬೋದು, ಯಶವಂತಪುರ ಮಾರ್ಕೆಟ್ ಹೊರಗಡೆ ಒಳಗಡೆ ಎಲ್ಲವೂ ಲಾರಿಗಳು ಬೆಂಬಲ ಸೂಚನೆ ನೀಡಿದವೆ. ಎಲ್ಲವೇ ಹಲವಾರು ಮಾಲೀಕರು ನಮ್ಮ ಬೇಡಿಕೆಗಳನ್ನ ಈಡೇರಿಸಬೇಕು, ಸರ್ಕಾರಕ್ಕೆ ಹಲವು ಬಾರಿ ನಾವು ಮನವಿ ಮಾಡ್ಕೊಂಡಿವಿ, ಆದ್ರೂ ಮನವಿ ಕೊಟ್ಟು ಸರ್ಕಾರ ಮಾತ್ರ ಸ್ಪಂದನೆ ಸಿಕ್ಕಿಲ್ಲ. ಹೀಗಾಗಿ ನಾವು ಲಾರಿ ಮುಷ್ಕರ ಅನಿವಾರ್ಯ ಅಂತ ಇಲ್ಲಿನ ಸುತ್ತಮುತ್ತ ಲಾರಿ ಮಾಲೀಕರು ಸಹ ಒಂದ್ ಕಡೆ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಗ್ತಿದ್ದಾರೆ. ಇದು ಎಪಿಎಂಸಿ ಮಾರ್ಕೆಟ್ ಹೊರಭಾಗದ ದೃಶ್ಯ. ಸಾಲು ಸಾಲಾಗಿ ಲಾರಿಗಳು ನಿಂತಿದ್ದಾವೆ, ಒಳಗಡೆ ಸಹ ಸಾಲು ಸಾಲಾಗಿ ಲಾರಿಗಳು ತುಂಬಾ ನಿಂತಿದ್ದಾವೆ. ಒಂದ್ ಕಡೆ ಅರ್ಧ ಕಿಲೋಮೀಟರ್ ಅಷ್ಟು ಲಾರಿಗಳು ಈ ಒಂದು ಭಾಗದಲ್ಲಿ ನಿಂತಿದ್ದಾವೆ, ಎಲ್ಲಿಯೂ ಓಡಾಡ್ತಿಲ್ಲ. ನಿನ್ನೆ ರಾತ್ರಿಯಿಂದಲೇ ಲಾರಿಗಳು ನಿಂತಿದ್ದಾವೆ ಅಂತ ಹೇಳ್ಬೋದು. ಯಾಕಂದ್ರೆ ಎಪಿಎಂಸಿ ಮಾರ್ಕೆಟ್ ಅಂದ್ರೆ ಜನ ಜಂಗುಳಿಯಿಂದ ವ್ಯಾಪಾರ ಬಲು ಜೋರು ಆಗ್ತಿತ್ತು. ಬಟ್ ಇವತ್ತು ಖಾಲಿ ಎಲ್ಲ ವಿಶಾಲವಾಗಿದೆ, ವ್ಯಾಪಾರ ಆಗ್ತಿಲ್ಲ. ಮತ್ತೊಂದ್ ಕಡೆ ಈರುಳ್ಳಿ, ಟೊಮೆಟೊ, ಮತ್ತೆ ಬೆಳ್ಳುಳ್ಳಿ, ಶುಂಠಿ, ಹೀಗೆ ಅಕ್ಕಿ, ಬೇಳೆ ಎಲ್ಲವೂ ದಿನನಿತ್ಯ ಬೆಳಿಗ್ಗೆ ಬರ್ತಾ ಇತ್ತು. ಬಟ್ ಇವತ್ತು ಯಾವುದೂ ಲಾರಿಗಳು ಬರ್ತಾ ಇಲ್ಲ. ಮತ್ತೊಂದ್ ಕಡೆ ಬೇರೆ ಬೇರೆ ರಾಜ್ಯಗಳಿಂದ ಲಾರಿಗಳು ಕೆಲವೊಂದು ಪದಾರ್ಥಗಳನ್ನು ತೆಗೆದುಕೊಂಡು ಬರ್ತಿದ್ವು. ಬಟ್ ಇದೀಗ ಅಲ್ಲೇ ಸ್ಟಾಪ್ ಮಾಡಿದ್ದಾರೆ, ಬಂದ್ಗೆ ಬೆಂಬಲ ನೀಡಿದ್ದಾರೆ. ಹೀಗಾಗಿ ಎಲ್ಲೊಂದ್ ಕಡೆ ವರ್ತಕರು, ಈ ಆಲೂಗಡ್ಡೆ, ಈರುಳ್ಳಿ, ಇದೆಲ್ಲ ವರ್ತಕರು ಒಂದ್ ಕಡೆ ಅಸಮಾಧಾನ ಹೊರಹಾಗ್ತಿದ್ದಾರೆ. ಯಾಕಂದ್ರೆ ನಮ್ಮನ್ನ ವಿಶ್ವಾಸಕ್ಕೆ ತೆಗೆದುಕೊಂಡಿಲ್ಲ, ಈಗ ಇರುವಂತ ಪದಾರ್ಥಗಳನ್ನ ವ್ಯಾಪಾರ ಆಗ್ತಿಲ್ಲ, ಎಲ್ಲವೂ ಕೊಳುತ್ತೋಗ್ತವೆ. ಇವತ್ತು ಏನಾದ್ರೂ ವ್ಯಾಪಾರ ಆಗಿಲ್ಲ ಅಂದ್ರೆ ಕೆಟ್ಟು ಹೋಗ್ತವೆ. ಮತ್ತೊಂದ್ ಕಡೆ ಬರುವಂತ ಪದಾರ್ಥಗಳು ನಮಗೆ ಸರಿಯಾಗಿ ಬಂದಿಲ್ಲ ಎಂಬುದೊಂದ್ ಕಡೆ ಅಸಮಾಧಾನ ಹೊರಹಾಕಿದ್ದಾರೆ. ಹೀಗಾಗಿ ಎಲ್ಲೇ
ಒಂದ್ ಕಡೆ 70% ಲಾರಿ ಮಾಲೀಕರ ಮುಷ್ಕರ ಯಶಸ್ವಿ ಆಗಿದೆ ಅಂತ ಹೇಳಲಾಗ್ತದೆ. ಹೀಗಾಗಿ ಸರ್ಕಾರ ಇದ್ರ ಬಗ್ಗೆ ಚಿಂತನೆ ಮಾಡಬೇಕಾಗುತ್ತೆ. ಯಾಕಂದ್ರೆ ಮುಷ್ಕರ ಇವರು ಅನಿರ್ದಿಷ್ಟವಾದಿ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ. ನಾಳೆ ಏನಾದ್ರೂ ಮತ್ತೆ ಈ ಒಂದು ಬಂದ್ ಆಯ್ತಂದ್ರೆ ಮತ್ತೆ ಕಷ್ಟ ಆಗ್ಬೋದು, ಮತ್ತೆ ತೊಂದರೆ ಆಗ್ಬೋದು, ಜನಸಾಮಾನ್ಯರಿಗೂ ಸಹ ತೊಂದರೆ ಆಗ್ಬೋದು. ಮತ್ತೊಂದು ಕಡೆ ಯಾಕಂದ್ರೆ ಅಡಿಗೆ ಪದಾರ್ಥಕ್ಕೆ ಆಲೂಗಡ್ಡೆ ಸಿಗಲ್ಲ, ಈರುಳ್ಳಿ ಸಿಗಲ್ಲ, ಟೊಮೊಟೊ ಸಿಗಲ್ಲ, ಮೆಣಸಿನಕಾಯಿ ಸಿಗಲ್ಲ, ಎಲ್ಲವೂ ಬಂದ್ ಆಗ್ಬೋದು. ಹೀಗಾಗಿ ಸರ್ಕಾರ ಬೇಗ ಎಚ್ಚೆತ್ತುಕೊಂಡ್ರೆ ಒಳ್ಳೆಯದು. ಸ್ಮಿತಾ.